ಭಾರತದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬಗಳಲ್ಲಿ ಶ್ರೀರಾಮನವಮಿಯೂ ಒಂದು. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ರಾಮನವಮಿ ಎಂಬ ಹೆಸರಿನಿಂದ ಭಕ್ತರು ಭಕ್ತಿಯಿಂದ ಆಚರಿಸುತ್ತಾರೆ. ಭಕ್ತರು ಈ ದಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಉಪವಾಸ, ರಾಮನಾಮವನ್ನು ಪಠಿಸುವ ಮೂಲಕ ಭಕ್ತಿಯಿಂದ ಆಚರಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಸೂಲಾಲಪ್ಪ ದಿನ್ನೆ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಪಟ್ಟಾಭಿರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನಿಗೆ ವಿಶೇಷ ಹೂವಿನ ಅಲಂಕಾರ, ಪೂಜೆ, ಪುನಸ್ಕಾರ, ಮಹಾಮಂಗಳಾರತಿ ಮಾಡಲಾಯಿತು. ಜಿಲ್ಲೆಯಲ್ಲೇ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ದೇವರುಗಳನ್ನು ಪಟ್ಟಕ್ಕೆ ಕೂರಿಸುವ ಏಕೈಕ ದೇವಾಲಯ ಇದಾಗಿದ್ದು, ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ಶ್ರೀರಾಮನಿಗೆ ಇಷ್ಟವಾದ ಪಾನಕ, ಹೆಸರುಬೇಳೆಯನ್ನು ಸಾರ್ವಜನಿಕರಿಗೆ ಹಂಚಿದರು. ಜೈ ಶ್ರೀರಾಮ್. ಇದು ಪಟ್ಟಾಭಿರಾಮ ದೇವಾಲಯ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು 68 ವರ್ಷದ ಹಿಂದೆ ಓಪನ್ ಮಾಡಿರೋದು. ಅದಕ್ಕೆ ಮುಂಚೆ ಇದು ಇತಿಹಾಸದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2ನೇ ದೇವಸ್ಥಾನ. ಫಸ್ಟ್ ದೇವಸ್ಥಾನ ಬಂದು ಜೀವಾಂಜನೇಯ ಸ್ವಾಮಿ ದೇವಸ್ಥಾನ, 2ನೇ ದೇವಸ್ಥಾನ ನಮ್ಮ ಪಟ್ಟಾಭಿರಾಮರ ದೇವಾಲಯ. ಇದು ನಮ್ಮ ತಂದೆ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರೋದು. ನಮ್ಮ ಇದರಲ್ಲಿ 65 ವರ್ಷ ನಡ್ಸ್ಕೊಂಡು ಬಂದಿದ್ದೀವಿ. ನಾವು ಈ ನಡುವೆ ಎಲ್ಲ ಜನರ ಸಹಕಾರದಿಂದ ಹೆಚ್ಚಾಗಿ ಪಬ್ಲಿಕ್ ಆಗಿ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾವು ದೇವಾಲಯದಲ್ಲಿ ಪಾನಕಾಯಿ, ಹೆಸರುಬೇಳೆ ಹಂಚಿ ಇದನ್ನು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಜನಗಳ ಅನುಕೂಲದಿಂದ ಇವತ್ತು ಎಲ್ಲರೂ ಸೇರಿ ಮಾಡೋದ್ರಿಂದ ಇವತ್ತು ನಾವು ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೂಜೆ ಕಾರ್ಯಕ್ರಮ ಬೆಳಿಗ್ಗೆ ಅಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ ಹೀಗಾಗಿರೋದ್ರಿಂದ ಈಗ ಪ್ರಸಾದ ವಿನಿಯೋಗ ನಾವು ಮಾಡ್ತಾ ಇದ್ದೀವಿ. ಹೌದು, ಈ ಚಿಕ್ಕಬಳ್ಳಾಪುರದಲ್ಲಿ 2ನೇ ದೇವಸ್ಥಾನ ಪಟ್ಟಾಭಿರಾಮರ ದೇವಾಲಯ. ಇದು ಫಸ್ಟ್ ಬಂದು ಜೀವಾಂಜನೇಯನ ದೇವಸ್ಥಾನ, 2ನೇದು ಬಂದು ನಮ್ಮ ಪಟ್ಟಾಭಿರಾಮರ ದೇವಾಲಯ. ಇದು ಶ್ರೀರಾಮ್. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 100 ವರ್ಷಗಳಿಂದ ಈ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ. ಆಗಿನ ಕಾಲಕ್ಕೆ ತಕ್ಕಂಗೆ ಮಾಡ್ತಾಯಿದ್ರು. ಈಗಿನ ಕಾಲಕ್ಕೆ ಸ್ವಲ್ಪ ವಿಜೃಂಭಣೆಯಿಂದ ನಾವು ಎಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲ ಸೇರಿ ನಡೆಸ್ಕೊತಾ ಬರ್ತಾಯಿದ್ದೀವಿ. 8 ದಿನಗಳ ಕಾಲ ಇಲ್ಲಿ ದೇವಸ್ಥಾನದ ಒಳಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಇವತ್ತು ವಿಶೇಷವಾಗಿ ಇದು ಹೂವಿನ ಪಲ್ಲಕ್ಕಿ ಇರುತ್ತೆ, ದೇವರ ಉತ್ಸವ ಇರುತ್ತೆ, ಹಾಗೂ ಆಮೇಲೆ ರಥೋತ್ಸವಗಳು ನಡೆಯುತ್ತೆ ಮಂಗಳವಾರದಿಂದ. ಅದರಲ್ಲಿ ವಿಶೇಷವಾಗಿ 12ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ.
ಅದಕ್ಕೆ ಸಾರ್ವಜನಿಕರು ಸಕಾಲಕ್ಕೆ ಬಂದು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಶ್ರೀರಾಮ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಸಕಾಲ ಎಲ್ಲ ಕೊಟ್ಟು ಕಾಪಾಡಲೆಂದು ಆ ಶಿವನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಈ ದಿನ ತುಂಬ ವಿಶೇಷವಾಗಿ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆಗಳನ್ನು ಹಮ್ಮಿಕೊಳ್ಳುತ್ತೇವೆ. ಬಂದಿರುವ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಪ್ರಸಾದ ಎಲ್ಲವನ್ನು ಕೊಟ್ಟು ತುಂಬ ಸಂತೋಷವಾಗಿದೆ ನೋಡಲಿಕ್ಕೆಲ್ಲನೂ. ಸದಾ ಹೀಗೆ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಈ ಥರ ಶ್ರೀರಾಮನಿಗೆ ನೈವೇದ್ಯ ಪೂಜೆ ನಡ್ಕೊಂಡು ಹೋಗಬೇಕು ಅಂತ ಆ ಭಗವಂತನ ಪ್ರಾರ್ಥಿಸ್ತಾ ಇದ್ದೀವಿ. ಹಾಗೆ ಈ ರೀತಿ ಸಂಜೆ 6 ಗಂಟೆಗೆ ಇಲ್ಲಿ ಹೂವಿನ ಪಲ್ಲಕ್ಕಿ ಇರುತ್ತೆ, ಮೇನ್ ರಾಜಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ಮತ್ತು ಹೀಗೆ ನೆಕ್ಸ್ಟ್ ಶನಿವಾರ ಬ್ರಹ್ಮೋತ್ಸವ ಇರುತ್ತೆ. ದಯವಿಟ್ಟು ಜನ ಎಲ್ಲ ಸೇರಿ ನಮ್ಮೆಲ್ಲ ಸಂತೋಷಪಡಿಸಿ ಆ ಶ್ರೀರಾಮ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸಿಕೊಳ್ತಿದ್ದೇನೆ. ಜೈ ಶ್ರೀರಾಮ್. ಜನ ಅಲ್ಲ ಇನ್ನು ಅದೇ ರೀತಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದಲೇ ನಡೆದವು. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ಇದನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸೇರಿ ದೇವರ ದರ್ಶನ ಪಡೆದರು. ದೇವರ ವಿಶೇಷ ಹೂವಿನ ಅಲಂಕಾರ ಕಣ್ಮನ ಸೆಳೆಯುವಂತಿತ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ್ಸೆ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮಃ. ಭಕ್ತ ಮಹಾಶಯರಲ್ಲಿ ವಿನಂತಿ, ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ದಿನ ಶ್ರೀರಾಮನವಮಿ. ಶ್ರೀರಾಮನವಮಿ ಎಷ್ಟು ವಿಶೇಷ ಅಂದರೆ ಎಲ್ಲ ದೇವರುಗಳಿಗೂ ವಿಶೇಷವಾದಂಥ ಪ್ರಾಶಸ್ತ್ಯ ಕೊಟ್ಟರೆ ಶ್ರೀರಾಮನಿಗೆ ಒಂದು ವಿಶೇಷವಾದಂಥ ಪ್ರಾತಿನಿಧ್ಯ ಇದೆ. ಹಾಗಾಗಿ ಶ್ಲೋಕದಲ್ಲಿ ಹೇಳಿದಂಗೆ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನೇ. ರಾಮನಾಮ ಈ ಒಂದು ಶ್ಲೋಕ ಹೇಳಿದ್ರೆ ಸಹಸ್ರನಾಮ ಓದ್ದಷ್ಟು ವಿಷ್ಣು ಪಾರಾಯಣ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀರಾಮನ ಪ್ರತಿ ವರ್ಷ ಈ ಒಂದು ಆಸ್ಪತ್ರೆಯ ಆವರಣದಲ್ಲಿ ಎಲ್ಲ ಭಕ್ತ ಮಹಾಶಯರು ಸೇರಿ ಬಹಳ ವಿಜೃಂಭಣೆಯಿಂದ ಸ್ವಾಮಿಯವರಿಗೆ ಅಭಿಷೇಕ, ಅಲಂಕಾರ, ವಿಶೇಷವಾದ ಪ್ರಸಾದ, ಕೋಸಂಬರಿ, ಪಾನಕ, ಹೆಸರುಬೇಳೆ ಇವೆಲ್ಲವನ್ನು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಎಲ್ಲ ಭಕ್ತರ ಮನಸ್ಸನ್ನು ಸಂತೋಷಪಡಿಸ್ತಾರೆ. ಆಸ್ಪತ್ರೆಯ ಸಿಬ್ಬಂದಿಯವರು ಸಹ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಯಶಸ್ಸು ಕೊಟ್ಟು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ನೋಡಿ, ಕೋಸಂಬರಿ ಪಾನಕ ಅಂದರೆ ಬೇಸಿಗೆಯಲ್ಲಿ ಶ್ರೀರಾಮನ ಹುಟ್ಟುಹಬ್ಬ ಬಂದಿದೆ. ಬೇಸಿಗೆಯಲ್ಲಿ ತುಂಬ ಉಷ್ಣ ಜಾಸ್ತಿ. ಆ ಉಷ್ಣ ತಂಪಾಗೋದಕ್ಕೆ ಕೋಸಂಬರಿ, ಆ ತಂಪಾಗೋದಕ್ಕೋಸ್ಕರ ಪಾನಕ, ಮಜ್ಜಿಗೆ, ಇದು 3 ಕುಡಿದ್ರೆ ತಂಪಾಗುತ್ತೆ ಅಂತ. ಉಷ್ಣ ತಂಪು ಮನುಷ್ಯನಿಗೆ ದೇಹದಲ್ಲಿ
ಉಷ್ಣ ಮತ್ತು ತಂಪು ಎರಡೂ ಸಮವಾಗಿರಬೇಕು. ಸಮವಾಗಿದ್ದರೆ ಅವನು ಆರೋಗ್ಯವಾಗಿರ್ತಾನೆ ಅಂತ ಹೇಳಿ ಈ ಬೇಸಿಗೆಗೆ ಸರಿಯಾಗಿ ಶ್ರೀರಾಮನ ಈ ಹುಟ್ಟಿದಬ್ಬ ಬರುತ್ತೆ. ಹುಟ್ಟಿದಬ್ಬದ ದಿನ ಪಾನಕ, ಹೆಸರುಬೇಳೆ, ಕೋಸಂಬರಿ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದೇ ರೀತಿ ಎಲ್ಲ ಪತ್ರಕರ್ತರು ಹಾಗೂ ದೂರದರ್ಶನದವರು ಬಂದು ಇವನ್ನು ನಮ್ಮ ಪೂಜಾ ಕೈಂಕರ್ಯಕ್ಕೆ ಸಹಕಾರ ನೀಡುತ್ತಾರೆ. ಹಿಂದೂಗಳಿಗೆ ವಿಶೇಷವಾದ ಹಬ್ಬ ಅಂದರೆ ಇದು. ಉಗಾದಿ ಆದಮೇಲೆ ಕೆಲವರು ಹೇಳ್ತಾರೆ ತೆಲುಗಿನಲ್ಲಿ ಉಗಾದಿ ಊಡ್ಸಿಕ್ಪಾಯ ಯಾಕೆ ಸೆಂಟಿ ಪೆತ್ಕೋಚಿ ಅಂತ. ಆದರೆ ಉಗಾದಿ ಆದ ನೆಕ್ಸ್ಟು ಫಸ್ಟ್ ಬರೋದು ಶ್ರೀರಾಮನವಮಿ. ಶ್ರೀರಾಮನವಮಿ ಅಷ್ಟು ಒಳ್ಳೆಯ ದೊಡ್ಡ ಹಬ್ಬ ಬೇರೆ ಅದು. ಆಮೇಲೆ ಈ ಶ್ರೀರಾಮನವಮಿ ಹಬ್ಬ ಆದಮೇಲೆ ಬೇರೆ ಬೇರೆ ಹಬ್ಬಗಳೆಲ್ಲ ಬರುತ್ತೆ. ಗೌರಿ, ಗಣೇಶ, ಕೃಷ್ಣ ಈ ಥರ ಎಲ್ಲ ಬರುತ್ತೆ. ಆದರೆ ಉಗಾದಿ ಆದ ನಂತರ ಫಸ್ಟ್ ಬರೋದು ಶ್ರೀರಾಮನವಮಿ ಆಗಿರೋದ್ರಿಂದ ಶ್ರೀರಾಮನವಮಿ ಯಾರು ಆಚರಿಸ್ತಾರೆ ಅವರಿಗೆಲ್ಲ ಧನ, ಕನಕ, ವಸ್ತುವಾಹನ, ಆರೋಗ್ಯ, ಭಾಗ್ಯ, ಪುತ್ರ ಸಂತಾನ ಪ್ರಾಪ್ತರಾಗ್ತದೆ ಅಂತ ಹೇಳಿ ಇರುವಂತೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಶ್ರೀರಾಮ ಮತ್ತು ಆಂಜನೇಯ ದೇವಾಲಯಗಳಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರೆ, ಹಬ್ಬದ ಅಂಗವಾಗಿ ವಿವಿಧ ಕಡೆ ಸಾರ್ವಜನಿಕರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಹಂಚಿದ್ರು. ಅದೇ ರೀತಿ ತಾಲೂಕಿನ ಕಂದವಾರ ಗ್ರಾಮದ ನಿರಾಶ್ರಿತರ ಕೇಂದ್ರದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ನಿರಾಶ್ರಿತರೆಲ್ಲ ಸೇರಿ ಸುಮಾರು 10 ವರ್ಷಗಳಿಂದ ಬೃಂದಾವನ ಕಾಲೋನಿಯಲ್ಲಿರುವ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭೇದ ಭಾವವಿಲ್ಲದೆ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ರಂಜಾನ್ ಹಬ್ಬ ಬಂದಾಗ ಹಿಂದೂಗಳು ಒಗ್ಗೂಡಿ ಅವರ ಹಬ್ಬ ಆಚರಣೆ ಮಾಡುವುದು, ಹಿಂದೂಗಳ ಹಬ್ಬ ಬಂದಾಗ ಮುಸ್ಲಿಂ ಸಮುದಾಯ ಸೇರಿ ಆಚರಣೆ ಮಾಡುತ್ತಾ ಎಲ್ಲರೂ ಒಂದು ಎಂಬ ಸಂದೇಶವನ್ನು ಸಾರಿದ್ದಾರೆ. सहस्रनाम तत्तुल्यं रामनाम वरानने श्रीरामेति रमे रामे मनोरमे सहस्रनाम तत्तुल्यं रामनाम वरानने ನಮ್ಮ ಸುಮಾರು ನಾವು ಒಂದು 40 ವರ್ಷದಿಂದ ನಮ್ಮ ದೊಡ್ಡವ್ರ ತಲೆಮಾರಿನಿಂದ ನಾವು ಈ ಥರ ಮಾಡ್ಕೊಂಡು ಕಾರ್ಯಕ್ರಮ ಬರ್ತಾಯಿದ್ವಿ. ನಾವು ಇದ್ದಿದ್ದು ಬಿ ರೋಡ್ ಬಸವ ಛತ್ರದಲ್ಲಿದ್ವಿ. ಅವಾಗ ನಮಗಿಂತ ಹಿರಿಯರು ಮಾಡ್ತಾಯಿದ್ರು. ಅವ್ರ ಥರನೇ ನಾವು ಮುಂದೆ ಸಾಗ್ತಾ ಬರ್ತಾಯಿದ್ದೀವಿ. ನಮಗೂ ಯಾಕಂದರೆ ನಾವು ಜೈ ಶ್ರೀರಾಮ್, ನಾವು ಯಾಕಂದರೆ ನಮ್ಮ ಹಿಂದೂ ಧರ್ಮ ನಮ್ಮದು ಇದೆ. ನಮ್ಮಲ್ಲಿ ಮುಸ್ಲಿಮ್ಸ್ ಬಂದವರಿದ್ದಾರೆ, ಅವರು ನಮ್ಮ ಜೊತೆ ಒಗ್ಗಟ್ಟಾಗಿ ಅವರು ನಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅನ್ನ ಸಂತರ್ಪಣೆ ಪ್ರತಿಯೊಂದಕ್ಕೂ ನಮ್ಮ ಜೊತೆ ಅವರು ಒಟ್ಟಾಗಿ ಬಾಳ್ತಾರೆ. ಇದೆಲ್ಲ ಒಂದೇ ಒಗ್ಗಟ್ಟಲ್ಲಿದ್ದೀವಿ. ನಮ್ಮ ಬೃಂದಾವನ ಕಾಲೋನಿ ಚಿಕ್ಕಬಳ್ಳಾಪುರ ಕಂದಾದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂದರೆ ಶ್ರೀರಾಮ ಹಬ್ಬ ಪ್ರಯುಕ್ತ ಬಾಲಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಎಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ, ಖುಷಿಯಾಗಿದ್ದೀವಿ. ನಾವು ಕಂದವಾರದಲ್ಲಿ ಮಾತ್ರ. ನಮ್ಮ ಹೆಸರು ಮೋಹನ್ ಅಂತ, 14 ಕಂದವಾರದಲ್ಲಿ. ಯಾವುದೇ ನಮ್ಮ ಹತ್ರ ಭೇದ ಭಾವ ಇಲ್ಲ. ಮುಸ್ಲಿಮ್ಸ್ ಚೆನ್ನಾಗಿದ್ದೀವಿ, ನಾವು ಯಾವ ದುಶ್ಮನ ಮಾಡಲ್ಲ. ನಾವೆಲ್ಲ ಒಂದೇ ಕಡೆ ಒಂದೇ ಜೊತೆಲಿ ಇದ್ದೀವಿ ಅಷ್ಟೇ. ಇವತ್ತೆಲ್ಲ ನೀವು ಫಂಕ್ಷನ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಪ್ರಸಾದ ಅವರೆಲ್ಲ ಕೊಡ್ತಾ ಇದ್ದಾರೆ. ನಾವೆಲ್ಲ ಫ್ರೆಂಡ್ ಸರ್ಕಲ್ಲು, ಪಾಂಚಕ ಎಲ್ಲ ಕೊಡ್ತಾ ಇದ್ದಾರೆ. ನಾವೆಲ್ಲ ಫ್ರೆಂಡ್ ಸರ್ಕಲ್ಲು, ನಾವು ಯಾವ ದುಶ್ಮನ ಇಲ್ಲ, ನಾವೆಲ್ಲ ಒಂದೇ. ಅಲ್ಲ ದೇವರೆಲ್ಲ ಒಂದೇ. ಯಾಕಂದ್ರೆ ಅವ್ರ ಭಕ್ತಿ ಅವ್ರದ್ದು, ನಮ್ಮ ಭಕ್ತಿ ನಮ್ಮದು. ಹಂಗೆ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಯಾಕಂದ್ರೆ ನಮ್ಮ ರಂಜಾನ್ಗೆ ಅವರೆಲ್ಲ ಬರ್ತಾರೆ, ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ. ಒಂದಾಗಿದ್ದೀವಿ, ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದಾಗಿರೋಣ. ಒಂದಿನ ಸತ್ತೋಗ್ತೀವಿ, ಯಾಕಂದ್ರೆ ನಾವೆಲ್ಲ ಒಂದೇ ಇರ್ತೀವಿ. ನಾವು ಗೊತ್ತ ನೋಡ, ಇವರು ನನ್ನ ಫ್ರೆಂಡು ನಂದಿಗಾನು ಅವರೆಲ್ಲ, ಯಾಕಂದರೆ ಅವರು ಹಿಂದೂನೇ, ನಾವು ಮುಸ್ಲಿಮ್ಸೇ. ಯಾಕಂದ್ರೆ ನಾವೆಲ್ಲ ಒಂದೇ ಇರ್ತೀವಿ. ನಾವು ಯಾರು 100 ಜನ ಹೇಳ್ಕೊಂಡು ನಾವೆಲ್ಲ ಒಂದೇನೆ. ಹೆಸರು ಸಲೀಮ್ ಅಂತ.
ನಾವು ಕಂಡಾಲದಲ್ಲಿ ಸುಮಾರು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ನಾವು ಒಗ್ಗಟ್ಟಾಗೇ ಇದ್ದೀವಿ. ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಏನಿದಿಲ್ಲ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟ. ಎಲ್ಲ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಬಾಯ್ ಅಂತ ಕೆಲಸ ಮಾಡಿದ್ರು. ರಾಮ್ ಲೈಮ್ ಅಂತ ನಾವು ಕಂಡು ವ್ಯವಸಾಯ ಮಾಡ್ತೀವಿ. ಇಲ್ಲಿ ಯಾವ ಭಯವೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಜಾತಿ ಗೀತಿ ಏನಿಲ್ಲ. ಅವ್ರು ಬಂದು ಅವ್ರು ಮಾಡ್ತೀವಿ, ನಾವು ಮಾಡ್ತೀವಿ. ಕಂದವಾರದಲ್ಲಿ ನಾವು ಶ್ರೀರಾಮ ಹಬ್ಬಕ್ಕೆ ಇದು ನಾವು ಪಾನಕ ಹೆಸರು ಬೇಳೆ ಮಾಡಿಸಿ ನಾವು ಪ್ರತಿ ವರ್ಷ ಅನ್ನ ಸಂಸಾರ ನಾವು ಮಾಡ್ತಾಯಿದ್ದೀವಿ. ಇದು ಜೈ ಶ್ರೀರಾಮ್, ಜೈ ರಾಮ್. ಇನ್ನು ಕಂದವಾರ ಗ್ರಾಮದ ನಿರಾಶ್ರಿತ ಕೇಂದ್ರದಲ್ಲಿರುವ ಹಿಂದೂ ಮುಸ್ಲಿಂ ಸಮುದಾಯದ ಮಂದಿ ಒಟ್ಟಿಗೆ ಶ್ರೀರಾಮನವಮಿಯನ್ನ ಆಚರಣೆ ಮಾಡಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.